ಹಾಲು ನಮ್ಮ ದೈನಂದಿನ ಜೀವನದ ಒಂದು ಭಾಗ. ಹಾಲು ಇಲ್ಲದೆ ನಮ್ ಕೆಲಸ ಆಗೋದೇ ಇಲ್ಲ ಅನ್ನುವ ಸ್ಥಿತಿ ನಮಗಿದೆ. ನಾವೆಲ್ಲರೂ ಗುಣಮಟ್ಟದ ಹಾಲನ್ನ ಕುಡಿಬೇಕು ಅಂತ ಇಷ್ಟಪಡ್ತೀವಿ. ಆದ್ರೆ ನಮಗ್ ಹಾಲು ನೀಡುವ ಹಸುವಿನ ರೈತರು ಏನೆಲ್ಲ ಆಹಾರ ಹಸುವಿಗೆ ನೀಡ್ತಾರೆ, ಉತ್ತಮ ಗುಣಮಟ್ಟದ ಹಾಲು ಕೊಡಲು ಯಾವೆಲ್ಲ ಆಹಾರ ನೀಡಬೇಕು ಅನ್ನೋದು ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಹಸುಗಳು ರೈತರ ಪಾಲಿನ ಮತ್ತೊಂದು ಆದಾಯದ ಮೂಲ. ಆದ್ರೆ ಹಲವು ರೈತರು ಹಸುಗಳನ್ನ ತಮ್ಮ ಮನೆಯ ಸದಸ್ಯರಂತೆ ನೋಡಿಕೊಳ್ತಾರೆ. ಹಸುಗಳು ಕೇವಲ ಸಾಕೋದು ಆದಾಯದ ಮೂಲಕ್ಕಾಗಿ ಮಾತ್ರ ಅಲ್ಲ, ಬದಲಾಗಿ ಮನೆ ಬಳಕೆಯೂ ಕೂಡ ಬಳಕೆ ಮಾಡ್ತಾರೆ. ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಿರುವ ಮಂಜುನಾಥ್ ಅವರು ಸುಮಾರು 10 ವರ್ಷಗಳಿಂದ ಮನೆಯಲ್ಲಿ ಹಸುಗಳನ್ನ ಸಾಕಾಣಿಕೆ ಮಾಡುತ್ತಿದ್ದಾರೆ. ಮಂಜುನಾಥ್ ಅವರು ಲೋಕಲೇಟಿನ ಬಳಿ ಹಸುವಿನ ಹಾಲಿನ ಗುಣಮಟ್ಟ ಹೆಚ್ಚಿಸಲು ತಮ್ಮ ಅನುಭವದಿಂದ ಗಳಿಸಿರುವ ಸಲಹೆಗಳನ್ನ ನೀಡಿದ್ದಾರೆ. ಹಸುಗಳಿಗೆ ಸೊಪ್ಪು, ಮೆಕ್ಕೆ, ಜೋಳ, ಹುಲ್ಲು ಜೊತೆಗೆ KMF ನೀಡುವ ಫುಡ್ ನೀಡಿದ್ರೆ ಹಾಲಿನ ಗುಣಮಟ್ಟ ಹೆಚ್ಚುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹಸುವಿನ ವಿಚಾರಕ್ಕೆ ಬಂದ್ರೆ, ಇವರು ಹಸುಗಳಿಗೆ ಪ್ರತ್ಯೇಕ ಗುಡಿಸಲು ಮಾಡಿದ್ದು ಇವರ ಬಳಿ ಒಟ್ಟು 6 ಹಸುಗಳಿವೆ. ಅದರಲ್ಲೂ ಜರ್ಸಿ ಜಾತಿಯ ಹಸುಗಳಿದ್ದು ಎಲ್ಲವೂ ಉತ್ತಮ ಗುಣಮಟ್ಟದ ಹಾಲನ್ನು ನೀಡುತ್ತೆ ಅಂತ ಹೇಳಿದ್ದಾರೆ. ಹಸುವಿನ ಆಹಾರ ಸಮಯದ ಬಗ್ಗೆ ಹೇಳಿರುವ ಮಂಜುನಾಥ್, ಹಸುವನ್ನ ಹೊರಗಡೆ ಮೇಯಲು ಕೂಡ ಬಿಡಬಹುದು ಅಥವಾ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿ ಅದಕ್ಕೆ ಫೀಡ್ ನೀಡುವುದು ಅಂತ ಹೇಳಿದ್ದಾರೆ. ನಮ್ಮನೆಯಲ್ಲಿ 6 ಹಸುಗಳಿವೆ. ಸಪ್ಪೆ, ಹುಲ್ಲು, ಆಮೇಲೆ ಹಿಂಡಿ, ಬೂಸ, ಆಮೇಲೆ ಡೈರಿಯಿಂದ ಫೀಡ್ ಕೊಡ್ತೀವಿ. KMF ಆ ಫೀಡನ್ನು ಮಾಡ್ತೀವಿ. ಚೆನ್ನಾಗಿ ಒಳ್ಳೆ ಉತ್ತಮವಾಗಿ ಹಾಲು ಬರುತ್ತೆ. KMF ಅವರು ರೈತರಿಗೆ ಪೂರೈಕೆ ಮಾಡುವ ಪಶು ಆಹಾರಕ್ಕೆ ಸಾಮಾನ್ಯ ಭಾಷೆಯಲ್ಲಿ ರೈತರು ಫೀಡ್ ಅಂತ ಕರೀತಾರೆ. ಇದು ಖನಿಜಾಂಶ ತುಂಬಿದ ಆಹಾರ ಪದಾರ್ಥವಾಗಿದೆ. ಇವರು ದಿನಕ್ಕೆ 3 ಬಾರಿ ಫೀಡ್ ನೀಡ್ತಾರೆ. ಇದರಿಂದ ಹಾಲಿನ ಗುಣಮಟ್ಟ ಹೆಚ್ಚುತ್ತೆ ಎಂದಿದ್ದಾರೆ. ವಿಶೇಷ ಅಂದ್ರೆ ರೈತರ ಅನುಭವ ಪ್ರಕಾರ ಪಶು ಆಹಾರವನ್ನ ರಾತ್ರಿ ನೀರಿನಲ್ಲಿ ನೆನೆಸಲು ಹಾಕಿ ಅದನ್ನ ಬೆಳಗ್ಗೆ ಹಸುವಿಗೆ ನೀಡಿದ್ರೆ ಇನ್ನು ಉತ್ತಮ ಅಂತ ತಿಳಿಸಿದ್ದಾರೆ. ಇದರಿಂದ ಹಸುವಿನ ದೇಹದ ಗುಣಮಟ್ಟವನ್ನ ಕಾಪಾಡಿಕೊಳ್ಳಬಹುದಂತೆ. ಹಸು ಕರು ಹಾಕಿದ ಸಂದರ್ಭದಲ್ಲಿ ಹಸುವಿಗೆ ಕ್ಯಾಲ್ಸಿಯಂ ಕೊರತೆ ಎದುರಾಗುವ ಸಾಧ್ಯತೆ ಇರುತ್ತದೆ. ಆದ್ರಿಂದ ವೈದ್ಯರ ಸಲಹೆ ಮೇರೆಗೆ ಒಂದು ಕ್ಯಾಲ್ಸಿಯಂ ಇಂಜೆಕ್ಷನ್ ಕೂಡ ಕೊಡಿಸಬೇಕಾಗ್ತದೆ. ಇದರಿಂದ ಹಸುವಿನ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಕರು ಹಾಕಿದಾಗ ನಾವು ಕ್ಯಾಲ್ಸಿಯಂ ಕೊಡಿಸ್ತೇವೆ. ಹಸುವು ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ, ಹಸುವು ಇಂಪ್ರೂವ್ಮೆಂಟ್ ಆಗುತ್ತೆ, ಒಳ್ಳೆ ಹಾಲು ಬರುತ್ತೆ. ಒಟ್ನಲ್ಲಿ ಹಸುವಿನ ಹಾಲಿನ ಗುಣಮಟ್ಟ ಹೆಚ್ಚಿಸಲು ರೈತರು ಮಾಡುವ ಉಪಾಯಗಳು ಜನರಿಗೆ ತಿಳಿಯಬೇಕು ಎಂಬುದು ರೈತರ ಅಭಿಪ್ರಾಯವಾಗಿದೆ.